ಈಗ ಬಸ್ ದರ ಏರಿಕೆ ಮಾಡಿರೋ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಸರ್. ಆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಕ್ಕೆ ನೆಪ ಹುಡುಕ್ತಾ ಇದೆ ಅಂತ ಪ್ರತಿಕ್ರಿಯೆ ನೀಡಿದ್ರು. ನೋಡಿ, ಅವ್ರಿಗೆ ಚಟ ಅಂತ ಹೇಳಿದೆ, ಚಪಲ ಅಂತ ಹೇಳಿದೆ. ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ, ಅದಕ್ಕೆ ನಾನು ಹೇಳಿದೆ. ದಯವಿಟ್ಟು ನಿಮ್ಗೆ ಕೇಳ್ತೀನಿ, ನಾನೇನಾದ್ರು ಇಂಥ ಹೇಳಿಕೆ ಕೊಟ್ರು ನನ್ನನ್ನು ನೀವು ನಡ್ರಿ ಅವಶ್ಯಕತೆ ಇಲ್ಲ ಅಂತ ಹೇಳೋ ಮಟ್ಟಕ್ಕೆ ನಮ್ಮ ಹುಡುಗರು ಚೆನ್ನಾಗಬೇಕು ಅನ್ನೋದು ನನಗೆ ಆಸೆ ನಿಮ್ಮ ಮೇಲೆ ಅಷ್ಟೇ, ಇನ್ನೇನು ಬೇಸರ ಇಲ್ಲ. ಅಲ್ಲ ರೀ, 15 ವರ್ಷ ಆಗಿದೆ KSRTC ಸಂಸ್ಥೆಯಲ್ಲಿ ರೇಟ್ ರಿವೈಸ್ ಆಗಿದೆ. ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಪ್ರತಿ ಪದಾರ್ಥದ ಮೇಲೆ ರೇಟ್ ಜಾಸ್ತಿ ಆಗುತ್ತೆ. ಕೇಂದ್ರ ಸರ್ಕಾರದಿಂದ ಸಾಕಷ್ಟು ರೇಟನ್ನು ಕಳೆದ 10 ವರ್ಷ ಮೋದಿಯವರ ಸರ್ಕಾರದಲ್ಲಿ ರೇಟ್ ಆಗಿದೆ. ಸೊ ಪೆಟ್ರೋಲು, ಡೀಸೆಲ್ಲು, ವೆಹಿಕಲ್ ವೇರಿಯಂಟೇಷನ್ ಜಾಸ್ತಿ ಆಗಿ 7ನೇ ಹಣಕಾಸಿನ ಒಂದು ಸ್ಯಾಲ್ರಿದು ಜಾಸ್ತಿ ಆದಮೇಲೆ ಸೊ ಬಸ್ ಫೇರ್ ಜಾಸ್ತಿ ಮಾಡಿದ್ರೆ ಕಾರ್ಪೊರೇಷನ್ ಹೆಂಗೆ ಮುಂದುವರಿಯುತ್ತೆ? ಮತ್ತು ಪಕ್ಕದ ರಾಜ್ಯಕ್ಕೆ ಕಂಪೇರ್ ಮಾಡಿ ನೀವು ಒಂದು ಹಾಕಿ. ಆಂಧ್ರದಲ್ಲಿ ಏನಿದೆ, ತಮಿಳ್ನಾಡಲ್ಲಿ ಏನಿದೆ, ಕೇರಳದಲ್ಲಿ ಏನಿದೆ, ಪುದುಚೇರಿಯಲ್ಲಿ ಏನಿದೆ, ಕರ್ನಾಟಕದಲ್ಲಿ ಏನಿದೆ. ಇವತ್ತು ಸಹ ನಾವು ರೇಟನ್ನು 15% ಜಾಸ್ತಿ ಮಾಡಿದ್ರು ಆ ರೇಟ್ಗಿಂತ ಕಡಿಮೆ ಇದೆ. ಸರ್, ಸಾರ್ವಜನಿಕರು ಮತ್ತೆ ಮಹಿಳೆಯರು ಹೇಳ್ತಿರುವಂತದ್ದು ಸರ್, ಯೋಜನೆ ಒಂದ್ ಕಡೆ ಫ್ರೀ ಆಗಿ ಕೊಡ್ತಿದ್ದೀರಾ, ಈ ಕಡೆ ರೇಟ್ ಹೈಕ್ ಮಾಡ್ತಿಲ್ಲ, ಅದು ಬೇಡ ರೇಟು ಬ್ರದರ್ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಗ್ಯಾರಂಟಿಗೋಸ್ಕರ ಅಲ್ಲ. ಗ್ಯಾರಂಟಿ ಇಲ್ಲದೇ ಇದ್ರೂ ರೇಟನ್ನು 3 ವರ್ಷಕ್ಕೊಂದ್ಸಲಿ 5 ವರ್ಷಕ್ಕೊಂದ್ಸಲಿ ಮಾಡಲೇಬೇಕಾಗುತ್ತೆ. ಮಾಡದೇ ಇದ್ದರೆ ನಾವೀಗ ರಸ್ತೆ ಮಾಡ್ತೀವಿ, 10 ವರ್ಷದಿಂದ 1 ಕೋಟಿಗೆ ಹಾಕೋ ರಸ್ತೆ ಈಗ 4 ಕೋಟಿ ಆಗುತ್ತೆ. ಇವತ್ತು ಸಂಬಳ 50,000 ಕೊಡ್ತಿದ್ದವ್ರಿಗೆ ಮುಂದಿನ ಹಣಕಾಸಿನ ಇದರಲ್ಲಿ 70,000 ಕೊಡ್ತೀವಿ. ಡೀಸೆಲ್ಲು ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಜಾಸ್ತಿ ಆಗುತ್ತೆ, ಬಸ್ ಖರೀದಿ ಜಾಸ್ತಿ ಆಗುತ್ತೆ, ರಿಪೇರೀಸ್ ಜಾಸ್ತಿ ಆಗುತ್ತೆ. ಇದರ ಆಧಾರದ ಮೇಲೆ ರೇಟನ್ನು ಮಾಡ್ತಕ್ಕಂಥದ್ದು. ಈ ಗ್ಯಾರಂಟಿದಲ್ಲ, ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ. ಗ್ಯಾರಂಟಿನ ನಿಲ್ಲಿಸು ಬೇಡ ಅನ್ನೋದಕ್ಕೆ ಇವ್ರು ಯಾರು? ಅಪೋಸಿಷನವ್ರು ಹೇಳೋದು ಗ್ಯಾರಂಟಿ ಕೊಡ್ತಾ ಇಲ್ಲ. ನಾವು ಸಾರ್ವಜನಿಕರ ಪರಿಸ್ಥಿತಿಯನ್ನು ನೋಡಿ ಇವತ್ತು ನಾವು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರ ಬದುಕಿಗೆ ನಾವು ಸಸ್ಟೈನಬಲ್ ಮಾಡಬೇಕು ಅಂತ ಹೇಳಿ ಕೊಡ್ತಕ್ಕಂಥದ್ದು. ಸಾರ್ವಜನಿಕರ ಒಪಿನಿಯನ್ನು ನಾವು ಈ 5 ಗ್ಯಾರಂಟಿ ಬೇಡ, ನಮಗೆ ಅಭಿವೃದ್ಧಿನೇ ಬೇಕು ಅಂದಾಗ ಆವಾಗ ನಮ್ಮ ಪಕ್ಷ, ನಮ್ಮ ಸರ್ಕಾರ ಯೋಚನೆ ಮಾಡುತ್ತೆ. ಕುಮಾರಸ್ವಾಮಿಯವರು, ನಮ್ಮ ವಿಜೇಂದ್ರ ಅವರು, ಅಶೋಕ್ ಅವರು ಹೇಳೋದಕ್ಕೋಸ್ಕರ ನಾವು ಈ 5 ಗ್ಯಾರಂಟಿ ನಿಲ್ಸೋಕ್ಕಾಗಲ್ಲ. ಯಾರು ಕೆಲಸ ಇಲ್ವಲ್ಲ ಗುರು, ಕೆಲಸ ಇಲ್ವಲ್ಲ, ಮಾಡಲಿ ಬಿಡು ಗುರು, ಏನು ಮಾಡೋಕ್ಕಾಗುತ್ತೆ? ಅದು ಯಾವುದು ನನಗೆ ಗೊತ್ತಿದ್ದಂಗೆ ಯಾವುದು ಇಲ್ಲ ಈಗ ಸದ್ಯಕ್ಕೆ. ಅದನ್ನೇನಿದ್ರು ಹೈಕಮಾಂಡ್ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಬಿಟ್ಟಂತ ಅವ್ರ ಹತ್ರನೇ. ನರೇಂದ್ರ ಸ್ವಾಮಿಯವರ ಅಸಮಾಧಾನನೇ ಬೇರೆ, ಮುಖ್ಯಮಂತ್ರಿ ಅಥವಾ ಇನ್ನೊಂದು ಬದಲಾವಣೆನೇ ಬೇರೆ. ನರೇಂದ್ರ ಸ್ವಾಮಿಯವರು ನಾನು ಮಂತ್ರಿ ಆಗಬೇಕು ಅಂತ ಬಿಡಿದ್ರೆ ಅದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಸಹ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ. ಅವ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಅದು ಸಪ್ರೇಟು. ಮಂತ್ರಿಮಂಡಲ ರೀಶಫಲ್ ಮಾಡೋದು, ಖಾತೆ ಬದಲಾವಣೆ ಮಾಡೋದು ಅದು ಮುಖ್ಯಮಂತ್ರಿಯವರು ಬಿಟ್ಟು ವಿಚಾರ. ಮುಖ್ಯಮಂತ್ರಿಯವರು ಹೈಕಮಾಂಡ್ ಜೊತೆ ಮಾತನಾಡಿ ಆ ತೀರ್ಮಾನವನ್ನು ತಗೋತಾರೆ. ಹೌದ್ರಿ, ಆಗಬೇಕು ಅಂತ ಹೇಳಿದ್ದಾರೆ. ರೀಶಫಲು ಅಥವಾ ಖಾತೆ ಬದಲಾವಣೆ ಆಗಬೇಕು, ಆಗೋದು ಸೂಕ್ತ ಅಂತ ಹೇಳಿದ್ದಾರೆ. ಅವರು ಒಬ್ರು ಹಿರಿಯ ಸಚಿವರು, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಆ ಮಾಡೋ ಅಧಿಕಾರ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಪಕ್ಷದ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಪರಿಪಾಠ. ಹಂಗಾರೆ ನಾನು ರವಿನೂ ಊಟ ಮಾಡಿದ್ರೆ ಅದಕ್ಕೂ ಒಂದು ರಾಜಕೀಯ ಬಣ್ಣ ಕಟ್ಟಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನೋಡ್ರಿ, ಮುಖ್ಯಮಂತ್ರಿಗಳು ನಮ್ಮ ಮನೆಗೂ ಬಂದು ಊಟ ಮಾಡಿದ್ದಾರೆ. ಬೇರೆ ಯಾರೋ ಶಾಸಕರು, ನಮ್ಮ ಪಕ್ಷದ ಲೀಡ್ರು, ಮಂತ್ರಿಗಳು ಕರೆದ್ರು ಹೋಗ್ತಾರೆ. ಅವರು ಊಟಕ್ಕೆ ಹೋದ ತಕ್ಷಣವೇ ಅಲ್ಲೇನೋ ಒಂದು ರಾಜಕೀಯ ನಡೆಯುತ್ತೆ ಅಂತ ಅನ್ನೋದು ಒಂದು. ಈ ವಿರೋಧ ಪಕ್ಷಗಳಿಗೆ ಯಾವುದು ಕೆಲಸ ಇಲ್ಲದೆ ಇದ್ದಾಗ ಅವ್ರಿಗೆ ಏನಾಗಿದೆ? ಆಯಿತು, ಇಷ್ಟು ವರ್ಷ ಹೋರಾಟ ಮಾಡ್ತಾ ಇದ್ದಾರಲ್ರಿ, ನಾವು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದೋ, ಈ ಕಾರ್ಯಕ್ರಮದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ, ನಾವು ಮುಂದೆ ಇವ್ರಿಗಿಂತ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಯಾವ್ದಾರ ಬರ್ತಾರ ನಿಮ್ಮ ಮುಂದೆ? ಅವರು ಬರೀ ಆ ಮಂತ್ರಿ, ಈ ಮಂತ್ರಿ, ಮುಖ್ಯಮಂತ್ರಿ, DCM ಟೀಕೆ ಮಾಡೋದು, ಟಿಪ್ಪಣಿ ಮಾಡೋದು, ಇದರಲ್ಲೇ ಕಾಲ ಕಳೀತಾರೆ ವಿನ ಅವ್ರು 5 ವರ್ಷ ನಾವು ಇಂಥ ಸಾಧನೆ ಮಾಡಿದ್ದೋ ಅಂತ ಹೇಳೋಕ್ಕೇನೂ ಇಲ್ಲ. ಮುಂದೆ ಯಾವುದೂ ಗುರಿ ಇಲ್ಲ. ಅವ್ರಿಗೆ ಏನು ಮಾಡೋಕ್ಕಾಗುತ್ತೆ? ಅದೇ ಒಕ್ಕಲಿಗರು, ನಾನೇ ಒಕ್ಕಲಿಗರಲ್ಲ, ಇಲ್ಲ ನಿಂತ ಅಲ್ಲೇ ಒಕ್ಕಲಿಗರ ಮೀಟಿಂಗ್ ಆಲ್ರೆಡಿ 2-3 ನಾವು ಮಾಡಿದ್ದೀವಿ. ಅದನ್ನ ನಮ್ಮ
ಸಮಾಜವನ್ನು ಸಂಘಟನೆ ಮಾಡಲಿಕ್ಕೋಸ್ಕರ ನಾವು ಹಿಂದೆ 2-3 ಮೀಟಿಂಗ್ ಮಾಡಿದ್ವಿ, ಚುನಾವಣೆ ಸಂದರ್ಭದಲ್ಲೂ ಮಾಡಿದ್ವಿ, ಪಾರ್ಲಿಮೆಂಟ್ ಸಂದರ್ಭದಲ್ಲಿ. ಆದರೆ ರಾಜಕೀಯ ಇಲ್ಲಿ ಬೆರೆಸುವಂಥ ಸಂದರ್ಭ ಇಲ್ಲ. ಈಗ ಸದ್ಯಕ್ಕೆ ನಾವು ಯಾವುದು ಸಭೆ ಮಾಡುವಂಥ ನಿರ್ಣಯನೂ ಇಲ್ಲ ನಮ್ಮ ಮುಂದೆ ಸಬ್ಜೆಕ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.